ನಿಮ್ಮ ಮಗ ಅಥವಾ ಮಗಳಿಗೆ ಹೊಸ ಸಂಬಂಧ ಬಂದಿದೆಯಾ? ನೀವು ಅವ್ರ ಮನೆಗೆ ಹೋಗಿ ಬಂದಿದ್ದೀರಾ? ಅವರು ನಿಮ್ಮ ಮನೆಗೆ ಹೋಗಿ ಬಂದಿದ್ದಾರೆ. ಎಸ್ ಅಂತ ಹೇಳಬೇಕು, ಎಸ್ ಅಂತ ಹೇಳಲ್ಲ ಅಥವಾ ನೋ ಅಂತ ಹೇಳಲ್ಲ, ಇದೆಲ್ಲ ಕನ್ಫ್ಯೂಷನಲ್ಲಿದೆ ಅಲ್ಲ. ಎಸ್ ಅಂತ ಹೇಳೋಕ್ಕೂ ಮುಂಚೆ ಕೆಲವೊಂದು ಚೆಕ್ ಲಿಸ್ಟು ಇರುತ್ತೆ ಅಲ್ವಾ? ಯಾವ ವಿಷಯದ ಬಗ್ಗೆ ನಾವು ಕೂಲಂಕಷವಾಗಿ ಅವ್ರನ್ನ ನೋಡಬೇಕು, ಅವ್ರ ಮನೆ ಬಗ್ಗೆ ಯಾವ ರೀತಿ ವಿಚಾರಿಸ್ಬೇಕು, ಯಾವ ವಿಚಾರದಲ್ಲಿ ನಾವು ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡಬೇಕು, ಇದೆಲ್ಲ ಲಿಸ್ಟ್ ಒಂದು ದೊಡ್ಡ ಲಿಸ್ಟೇ ಇದೆ. ಇವತ್ತು ನಾನು ನಿಮ್ಮ ಜೊತೆ ಅದೆಲ್ಲ ಶೇರ್ ಮಾಡ್ಕೊತೇನೆ. ಯಾವುದೇ ವಿಷಯ ಚೆಕ್ ಮಾಡಬೇಕು, ಯಾವ ವಿಷಯ ಬಗ್ಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು, ಇದೆಲ್ಲ ತಿಳ್ಕೊಬೇಕಾ? ವಾಚ್ ದಿಸ್ ವಿಡಿಯೋ. 7 things to check before saying yes to a match. ಮೊದಲನೇದಾಗಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಲೇಬೇಕು. ಯಾವ ರೀತಿ ಚೆಕ್ ಮಾಡೋದು? ಆರ್ ದೇ ಫ್ಯಾಮಿಲಿ ಲೈಫ್ ಸ್ಟೈಲ್ ಕಲ್ಚರ್ ಈಸ್ ಕಾಂಪಿಟೇಬಲ್ ವಿತ್ ಯೋರ್ಸ್? ಒಳ್ಳೆ ಮನೆ ಹುಡುಗ ಅಥವಾ ಹುಡುಗಿ ಕೇವಲ ಹಣದಿಂದ ಬರೋದಿಲ್ಲ. ಅವ್ರ ಮನೆಯಲ್ಲಿರೋ ಸಂಸ್ಕಾರ, ಸಂಸ್ಕೃತಿ, ಕಲ್ಚರ್, ಗೌರವ, ಹಿರಿಯರಿಗೆ ಯಾವ ರೀತಿಯಾಗಿ ಗೌರವ ಕೊಡ್ತಾರೆ, ಮನೆಗೆ ಬಂದವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಸೊ ಇದರಿಂದ ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನ ನಾವು ತಿಳ್ಕೊಬೋದು ಅಲ್ವಾ? ಎರಡನೇದಾಗಿ ಏಜ್ ಡಿಫ್ರೆನ್ಸ್. ಈಸ್ ದ ಏಜ್ ಡಿಫ್ರೆನ್ಸ್ ಈಸ್ ಸೂಟಬಲ್ ಫಾರ್ ಯುವರ್ ಚೈಲ್ಡ್? ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಏಜ್ ಡಿಫ್ರೆನ್ಸು ಮುಂದೆ ಅಸಮಾಧಾನಕ್ಕೆ ಕಾರಣ ಆಗುತ್ತೆ. ಅದು ಎಕ್ಸ್ಪೆಷಲಿ ಹುಡುಗಿರಿಗೆ ಏಜ್ ಜಾಸ್ತಿ ಡಿಫ್ರೆನ್ಸ್ ಇದ್ರೆ ಇಷ್ಟ ಆಗದೇ ಇಲ್ಲ. ಈ ವಿಷಯದಲ್ಲಿ ನೀವು ಫೋರ್ಸ್ ಮಾಡಕ್ಕೆ ಹೋಗಲೇಬೇಡಿ. ಅಕಸ್ಮಾತ್ ನಮ್ಮ ಅಜ್ಜಿ ಕಾಲದಲ್ಲಿ ಹಂಗಿತ್ತು, ನನ್ನ ಕಾಲದಲ್ಲಿ ಹಿಂಗಿತ್ತು ಅಂತ ಅಪ್ಪ ಅಮ್ಮ ಫೋರ್ಸ್ ಮಾಡಿ ಮದುವೆ ಮಾಡಿದ್ರು ಕೂಡ ಮುಂದೆ ಯಾವಾಗಲೂ ಒಂದ್ಸಲ ಅಯ್ಯೋ ಇವ್ರಿಗೆ ಏಜ್ ಆಗಿರೋರು ಮದುವೆ ಆದೆ ಅಂತ ಅವ್ರಿಗೆ ಅನಿಸ್ಬೋದು. ಸೊ ಇದರಿಂದ ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಏಜ್ ಡಿಫ್ರೆನ್ಸ್ ಇರೋ ಹುಡುಗ ಹುಡುಗಿಗೆ ಮದುವೆ ಮಾಡೋಕ್ಕೆ ಹೋಗ್ಬೇಡಿ. ಮುಂದೆ ಹುಡುಗಂಗೂ ಆ ಥರ ಅನ್ನಿಸ್ಬೋದು, ಹುಡುಗಿಗೂ ಈ ಥರ ಅನ್ನಿಸ್ಬೋದು. ಯಾವತ್ತಿದ್ರೂ ಅದು ಪ್ರಾಬ್ಲಮ್ ಆಗೇ ಆಗುತ್ತೆ. ಜೀವನದಲ್ಲಿ ಖುಷಿಯಾಗಿರ್ಬೇಕಂತಲೇ ನಾವು ನಮ್ಮ ಮಕ್ಕಳನ್ನ ಸಾಕಿರ್ತೀವಿ, ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿರ್ತೀವಿ. ಸೊ ಅವ್ರು ಖುಷಿಯಾಗಿರ್ಬೇಕು ಮುಂದೇನೋ ಅಂತಂದರೆ ಇದನ್ನೆಲ್ಲ ನೋಡಿ ಮಾಡಿ ನಾವು ಮಾಡಬೇಕು. ಮೂರನೇದಾಗಿ ಪ್ರೊಫೆಷನ್ ಆ್ಯಂಡ್ ಇನ್ಕಮ್. ಆರ್ ದೇ ಫೈನಾನ್ಷಿಯಲಿ ಸ್ಟೇಬಲ್? ಡೂ ದೇ ಹ್ಯಾವ್ ಸಿಮಿಲರ್ ಪ್ರೊಫೆಷನ್ ಆರ್ ಸೂಟಬಲ್ ಪ್ರೊಫೆಷನ್? ಉದ್ಯೋಗ ಅಂತೂ ಇರಲೇಬೇಕು. ಉದ್ಯೋಗ ಆಗಲಿ ಬಿಸ್ನೆಸ್ ಆಗಲಿ ಸ್ಟೇಬಲ್ ಆಗಿ ಇರಲೇಬೇಕು. ಬೆಳಗ್ಗೆ ಎದ್ದು ಅವ್ರವ್ರ ಕೆಲಸಗಳಿಗೆ ಅವ್ನ ಬಿಸ್ನೆಸ್ ಅಥವಾ ಅವ್ನ ಕೆಲಸ ಎಲ್ಲಿ ಹೋಗ್ತಾನೋ ಅದು ರೆಗ್ಯುಲರ್ ಆಗಿ ಹೋಗ್ತಾ ಇದ್ರೆ ಡಿಸಿಪ್ಲಿನ್ ಅನ್ನೋದು ಬರುತ್ತೆ, ಜವಾಬ್ದಾರಿ ಅನ್ನೋದು ಬರುತ್ತೆ. ಈ ಡಿಸಿಪ್ಲಿನು ಜವಾಬ್ದಾರಿ ಎರಡಿರೋ ಹುಡುಗ ಅಥವಾ ಹುಡುಗಿ ಸಿಕ್ಬಿಟ್ರೆ ಶೋರಾಗಿ ನಿಮ್ಮ ಮಗಳು ಭವಿಷ್ಯ ಸೆಟ್ ಆದಂಗೆ ಅಂದ್ಕೊಳ್ಳಿ. ಸೊ ಮುಂದೆ ಈಗಿರೋ ಡಿಸಿಪ್ಲಿನ್ ಆಗುತ್ತೆ, ಮುಂದೆನೂ ಕಂಟಿನ್ಯೂ ಆಗೇ ಆಗುತ್ತೆ. ಸೊ ಇದರಿಂದ ಶೋರಾಗಿ ಅವ್ರ ಭವಿಷ್ಯ ಚೆನ್ನಾಗಿ ಇದ್ದೇ ಇರುತ್ತೆ ಅಲ್ವಾ? ನಾಲ್ಕನೇದಾಗಿ ಎಜುಕೇಷನಲ್ ಕ್ವಾಲಿಫಿಕೇಶನ್. ಡೂ ದೇ ಹ್ಯಾವ್ ಪ್ರಾಪರ್ ಎಜುಕೇಷನ್ ಕ್ವಾಲಿಫಿಕೇಶನ್ ಆಸ್ ಯುವರ್ ಚೈಲ್ಡ್ ಎಕ್ಸ್ಪೆಕ್ಟ್ ಆರ್ ಯುವರ್ ಫ್ಯಾಮಿಲಿ ಎಕ್ಸ್ಪೆಕ್ಟ್ಸ್? ಈ ಎಜುಕೇಷನ್ ಅನ್ನೋದು ಫ್ಯಾಮಿಲಿ ಸ್ಟೇಟಸ್ನ ಮೆಷರ್ಮೆಂಟ್ ಅನ್ಕೊಂಬಿಡಿ. ಒಬ್ಬ ಕಲಿತ ವ್ಯಕ್ತಿ ಜೀವನದ ಎಲ್ಲ ಅಂಶಗಳನ್ನ ಅರ್ಥ ಮಾಡ್ಕೊತಾನೆ. ಸೊ ಇದರಿಂದ ಸ್ವಲ್ಪ ಎಜುಕೇಟೆಡ್ ಹುಡುಗರ ಅಥವಾ ಹುಡುಗಿ ಸಿಕ್ಬಿಟ್ರೆ ಫ್ಯಾಮಿಲಿ ಹಂಗೆ ಸ್ಮೂತಾಗಿ ರನ್ ಆಗ್ಬಿಡುತ್ತೆ ಅಲ್ವಾ? ಐದನೇದಾಗಿ ಪರ್ಸನಾಲಿಟಿ ಆ್ಯಂಡ್ ನೇಚರ್, ವ್ಯಕ್ತಿತ್ವ. ಆರ್ ದೇ ಎಮೋಷನಲಿ ಬ್ಯಾಲೆನ್ಸ್ಡ್, ಕೈಂಡ್ ಆ್ಯಂಡ್ ರೆಸ್ಪೆಕ್ಟ್ಫುಲ್? ಒಳ್ಳೆ ವ್ಯಕ್ತಿತ್ವ ಅನ್ನೋದು ಬಹಳ ಮುಖ್ಯ. ನಿಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ, ಅದು ಬಹಳ ಮುಖ್ಯ ಆಗುತ್ತೆ. ಸೊ ಇಲ್ಲಿಂದ್ರೆ ನಮಗೆ ಅವ್ರು ಅರ್ಥ ಮಾಡ್ಕೋಬೋದು, ಈ ಥರ ರೆಸ್ಪೆಕ್ಟ್ಫುಲ್ ಇರೋ ಹುಡುಗ, ಒಳ್ಳೆ ನೇಚರ್ ಇರೋ ಹುಡುಗ ಸಿಕ್ಬಿಟ್ರೆ ಮುಂದಿನ ಭವಿಷ್ಯ ಭಾಳ ಚೆನ್ನಾಗಾಗುತ್ತೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡಲೇಬೇಕು. ಆರನೇದಾಗಿ ಮೂಲ ಮತ್ತು ಜಾತಿ, ನೇಟಿವ್ ಆ್ಯಂಡ್ ಕಮ್ಯುನಿಟಿ. ಸೊ ಒಂದೇ ಜಾತಿಯವರಾದರೆ ಆ ಜಾತಿಯಲ್ಲಿರೋ ರಿಚುವಲ್ಸು ಕಲ್ಚರು ಅದೆಲ್ಲ ಮ್ಯಾಚ್ ಆಗುತ್ತೆ. ಸೊ ಮುಂದೆ ಅವ್ರ ಗಂಡನ ಮನೆಗೆ ಹೋದ್ರೂ ಕೂಡ ಸೇಮ್ ಅದೇ ಕಲ್ಚರ್ ಎಲ್ಲ ಇದ್ದರೆ ಈಸಿ ಟು ಫಾಲೋ ಅಲ್ವಾ? ಕೊನೆಯದಾಗಿ ಏಳನೇದು ನೀವು ಚೆಕ್ ಮಾಡಲೇಬೇಕಾಗಿರೋದು ಫ್ಯಾಮಿಲಿ ಇಂಟೆನ್ಷನ್, ಕುಟುಂಬದ ನಿಲುವು. ಈಸ್ ದಟ್ ಫ್ಯಾಮಿಲಿ ರಿಯಲಿ genuinely interested in the marriage? That you have to check. Are they respectful for your efforts and time? ಸುಮ್ಮನೆ ಬಂದರು ಹೋದ್ರು ನೋಡ್ಕೊಂಡು ಹೋದ್ರು, ನಿಮ್ಮ ಟೈಮ್ಗೆ ಬೆಲೆ ಕೊಟ್ಟಿದ್ದಾರ ಅವರು? ಅದು ಬಹಳ ಮುಖ್ಯ. ಅವರು ಇಡೀ ಫ್ಯಾಮಿಲಿಯಲ್ಲಿ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ಇಷ್ಟ ಆಗಿದ್ದಾರಾ? ಯಾಕೆ ಈ ಮದುವೆಗೆ ಒಪ್ಕೊಂಡ್ರು? ಹುಡುಗಿ ಒಳ್ಳೆ ಸಂಬಳ ತೆಗಿತಾಳೆ ಅಂತ ಒಪ್ಕೊಂಡ್ರು,
ಅಥವಾ ಹುಡುಗನ ಮನೆಯಲ್ಲಿ ಒಳ್ಳೆ ಚೆನ್ನಾಗಿ ಆಸ್ತಿ ಮಾಡಿದ್ದಾರೆ, ಹೆಂಗೋ ಅವ್ರ ತಂದೆ ಕೊಡೋಣ ನನ್ನ ಮಗಳನ್ನ ಅಂತ ಒಪ್ಕೊಂಡಿದ್ದಾರೋ, ಅಥವಾ ನಿಮ್ಮ ಹುಡುಗನ ಇಷ್ಟಪಟ್ಟು ಒಪ್ಕೊಂಡಿದ್ದಾರೋ, ಅದು ಕೂಡ ಬಹಳ ಇಂಪಾರ್ಟೆಂಟ್. ಫ್ಯಾಮಿಲಿ ಇಂಟೆನ್ಷನ್ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾವಾಗಲಿಗೆ ಹುಡುಗ ಹುಡುಗಿಗೆ ಇಷ್ಟ ಆಗಬೇಕು, ಹುಡುಗಿ ಹುಡುಗಂಗೆ ಇಷ್ಟ ಆಗಬೇಕು, ಅದು ಬಹಳ ಇಂಪಾರ್ಟೆಂಟ್. ಸೊ ಇದು ಇಷ್ಟಪಟ್ಟು ಮದುವೆ ಆದರೆ ಏನಾಗುತ್ತೆ, ಓ ಇವ್ರನ್ನ ನಾನು ಅವತ್ತಿಂದ ಇಷ್ಟಪಟ್ಟು ಮದುವೆ ಆಗಿದ್ದೀನಿ, ಸೊ ಮುಂದೆ ಏನೇ ಪ್ರಾಬ್ಲಮ್ ಆದ್ರೂ ಐ ಲೈಕ್ ಡಿಮ್, ಸೊ ಐ ಮ್ಯಾರಿಡ್ ಹಿಮ್, ಸೊ ಐ ವಾಂಟ್ ಟು ಸ್ಟೇ ವಿತ್ ಹಿಮ್. ಸೊ ಇದು ಅವ್ರಿಗೆ ಬಂದ್ಬಿಡ್ಬೇಕು. ಇನ್ನು ಮುಂದೆ ಯಾವುದೇ ಹೊಸ ಸಂಬಂಧ ಬರಲಿ, ನಾನು ಹೇಳಿರೋ ಎಲ್ಲ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ, ಒಂದೊಂದೇ ಪಾಯಿಂಟ್ಸ್ನ ಟಿಕ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಈ 7 ಚೆಕ್ ಲಿಸ್ಟು ಯಾವಾಗ ಟಿಕ್ ಆಗುತ್ತೆ ಆರಾಮಾಗಿ ಅವತ್ತು ಆ ಮ್ಯಾಚ್ಗೆ ಎಸ್ ಅಂತ ಹೇಳಿ. ಶೋರಾಗಿ ಇದೆಲ್ಲ ನೀವು ಚೆಕ್ ಮಾಡಿಕೊಂಡ್ರೆ 100% ಇಟ್ ವಿಲ್ ಬಿ ಎ ಹ್ಯಾಪಿ ಮ್ಯಾರಿಡ್ ಲೈಫ್.